ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂತ ಸಂದರ್ಭದಲ್ಲಿ ಸಂಕಷ್ಟದಿಂದ ಪಾರಾಗಿ ಬಂದಿರುವಂತ ಒಂದು ಕುಟುಂಬದ ಸ್ಟೋರಿ ಇದು ನಾವು ನೋಡ್ತಾ ಇದ್ದೀವಿ 20 ಜನ 3 ಕುಟುಂಬಗಳ 20 ಜನ ಇವರು ಮುಕ್ಕೋಡ್ಲು ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಸಂಕಷ್ಟದಲ್ಲಿ ಸಿಲುಕೊಂಡಿದ್ರು ನೆರವಿಗೂ ಯಾರನ್ನು ಕರೆಯಕ್ಕೂ ಕೂಡ ಅವರಿಗೆ ವ್ಯವಸ್ಥೆ ಇರಲಿಲ್ಲ ಯಾರಿಗೂ ಅಲ್ಲಿಗೆ ಬರಕ್ಕೂ ಕೂಡ ಆಗ್ತಾ ಇರಲಿಲ್ಲ ನೋಡದಂತ ಈ ಕುಟುಂಬ ಬಳಿಕ ಯಾವುದೇ ನೆರವು ಸಿಗದ ಹಿನ್ನೆಲೆಯಲ್ಲಿ 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದು ಬಚಾವಾಗಿದ್ದಾರೆ 10 ಕಿಲೋಮೀಟರ್ ನಾರ್ಮಲ್ ಸನ್ನಿವೇಶದಲ್ಲಿ ನಡೆಯೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಆದರೆ ಈಗಿನ ಸಿಚುವೇಶನ್ ರಸ್ತೆಗಳು ಕಟ್ಟಾಗಿದೆ ಎಲ್ಲಾ ಕಡೆ ಪ್ರವಾಹ ಗುಡ್ಡ ಬಿದ್ದು ಹೋಗಿದೆ ಕಾಲಿಡೋಕು ಜಾಗ ಇಲ್ಲ ಬರೀ ಕೆಸರು ಪ್ರವಾಹ ಇಂಥ ಸಿಚುವೇಶನ್ ಅಲ್ಲಿ ಕಾಡು ಮೇಡು ಅಲ್ದು ಒಟ್ಟು 10 ಕಿಲೋಮೀಟರ್ ಅನ್ನ ಹೇಗೋ ದಾಟಿಕೊಂಡು ಬಂದು ಬಚಾವಾಗಿ ಈ ಕುಟುಂಬ ಈಗ ನಿಟ್ಟುಸಿರನ್ನ ಬಿಟ್ಟಿದೆ ಬದುಕಿದೀವಿ ಅಟ್ಲೀಸ್ಟ್ ಅನ್ನುವಂತ ಒಂದು ನೆಮ್ಮದಿಯನ್ನ ಈಗ ನೋಡ್ತಾ ಇದೆ ಮುಕ್ಕೋಡ್ಲುವಿನಿಂದ ಮಾದಾಪುರದವರೆಗೆ ನಡ್ಕೊಂಡು ಬಂದು ಬಳಿಕ ಮಕ್ಕಳು ವೃದ್ಧರು ಎಲ್ಲರೂ ಇದ್ದಂತ ಈ ಟೀಮ್ ನೇರವಾಗಿ ಈಗ ಮೈಸೂರಿಗೆ ಬಂದು ಈಗ ತಲುಪಿದ್ದಾರೆ 3 ಕುಟುಂಬಗಳ 20 ಸದಸ್ಯರು ಇವರು ತಮ್ಮ ಮನೆ ತಾವು ಬೆಳೆಸಿದ ತೋಟ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಜೀವ ಮಾತ್ರ ಉಳ್ಕೊಂಡಿದೆ ನಾವೀಗ ನಿರ್ಗತಿಕರಾಗಿದ್ದೀವಿ ನಮಗೆ ತಿನ್ನಲು ಅನ್ನವಿಲ್ಲದೆ ಅನಾಥರಾಗಿದ್ದೀವಿ ಅನ್ನುವಂತ ಒಂದು ಗೋಳನ್ನ ಈ ಕುಟುಂಬ ತೋಡಿಕೊಳ್ತಾ ಇದೆ ನೆರವು ನೀಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದೆ ಈ ಫ್ಯಾಮಿಲಿ